ಇವತ್ತು ಬಹಳ ವಿಶೇಷವಾದಂಥ ದಿನವೇ. ಕಾರಣ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಹರೋಹರ ಕಾವಡಿ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ಎಲ್ಲೆಲ್ಲೂ ದೇವಸ್ಥಾನಗಳಲ್ಲಿ, ಅದರಲ್ಲೂ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನದಲ್ಲಿ ಸಾಕಷ್ಟು ವಿಶೇಷವಾದಂಥ ಅನುಷ್ಠಾನ. ಸ್ವಾಮಿಗೆ ಸುಬ್ರಹ್ಮಣ್ಯೇಶ್ವರನ ಎಲ್ಲಿ ವಿಶೇಷವಾದಂಥ ಅನುಷ್ಠಾನಗಳು, ಅದರಲ್ಲೂ ದೇವಾಲಯಗಳಿರುತ್ತೋ ಅಲ್ಲೆಲ್ಲ ಕಾವಡಿ ಎತ್ಕೊಂಡು ಪ್ರತಿಯೊಬ್ಬರು ಸಹಿತ ಸ್ವಾಮಿ ಅಭಿಷೇಕಕ್ಕೆ ಕ್ಷೀರವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದಂಥ ದಿನ ಇವತ್ತು ಮತ್ತು ನಾಳೆ. ನಾಳೆ ಕಲ್ಯಾಣೋತ್ಸವ, ಇವತ್ತು ಕಾವಡಿ ಉತ್ಸವ, ಇವತ್ತು ಹರೋಹರ. ಏನು ರಾಜ್ಯದ ಪ್ರತಿಯೊಂದು ದೇವಾಲಯಗಳಲ್ಲೂ, ಅದರಲ್ಲೂ ಸುಬ್ರಹ್ಮಣ್ಯೇಶ್ವರನ ವಿಶೇಷವಾದಂಥ ಆಲಯಗಳಲ್ಲಿ ಹರೋಹರ ಅನುಷ್ಠಾನ ಸಾಕಷ್ಟು ವಿಶೇಷವಾಗಿರುತ್ತೆ. ಸುಬ್ರಹ್ಮಣ್ಯೇಶ್ವರನ ಅನುಷ್ಠಾನ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಕಲ್ಯಾಣೋತ್ಸವಗಳು ನಡೆದು ಬಹಳ ಅಪರೂಪ. ಅದರಿಂದ ಆ ನಡೆಯುವಂತಹ ಒಂದು ವಿಶೇಷವಾದಂತಹ ಸನ್ನಿವೇಶಗಳಲ್ಲಿ ಇರ್ತಕ್ಕಂತಹ ಅಕ್ಷತೆ ಪ್ರಸಾದನ ಯಾರು ಶಿರದ ಮೇಲೆ ಹಾಕ್ಕೊಳ್ತಾರೋ ಇರ್ತಕ್ಕಂಥ 180 ಸಮಸ್ಯೆಗಳು ಸಹಿತ ದೂರ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಲಗ್ನದಲ್ಲಿರ್ತಕ್ಕಂತಹ ದೋಷ ದೂರ ಆಗುತ್ತೆ. 2ನೇದು ಸಂತಾನಕ್ಕೆ ಸಂಬಂಧಪಟ್ಟ ದೋಷ ದೂರ ಆಗುತ್ತೆ. 3ನೇದು ಯಾರು ಚರ್ಮಬಾಧೆಯಿಂದ ನರಳುತ್ತಾ ಇರ್ತಾರೋ ಚರ್ಮಬಾಧೆಯಿಂದ ನರಳುವಂಥವ್ರಿಗೂ ಸಹಿತ ಅದು ಸೂಕ್ತವಾದಂತಹ ರೀತಿ ಒಂದು ದಾರಿದೀಪವಾಗುತ್ತೆ. ಸಾಕಷ್ಟು ವಿಶೇಷವಾಗಿರ್ತಕ್ಕಂತಹ ಅಕ್ಷತೆಯ ಪ್ರಸಾದ ನಾಳೆ ನಿಮಗೆ ಸಿಗುತ್ತೆ. ನಾಳೆ ಎಲ್ಲೆಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೋ ಆಯಾ ಸ್ಥಳಗಳಲ್ಲಿ ಹೋಗಿ ಸ್ವಾಮಿನ ದರ್ಶನ ಮಾಡಿ ಮತ್ತಷ್ಟು ವಿಶೇಷವಾಗಿರುತ್ತೆ. ಹಾಗೆ ಇವತ್ತಿನ ದಿವಸ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಬೇರು ತಂದಿದ್ದೇನೆ. ಇದು ಸಾರ್ವತ್ರಿಕವಾಗಿ ಎಲ್ಲ ಅನುಷ್ಠಾನಗಳಿಗೂ ಸಿದ್ಧಿಯಾಗಿರ್ತಕ್ಕಂಥದ್ದು. ಸ್ವರದಲ್ಲಿ ವ್ಯತ್ಯಾಸವಿದ್ದರೆ, ಹಾಗೆ ನರಗಳಲ್ಲಿ ಕೆಲವರಿಗೆ ಕಣ್ಣರೇಖೆ ಹತ್ರ ಪಟ ಹೊಡಿತಾ ಇರುತ್ತೆ. ಬಲಗಣ್ಣದರ್ತು ಎಡಗಣ್ಣದರ್ತು ಅಂತ ಚಿಂತನೆ ಮಾಡ್ತಿರ್ತೀವಿ. ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಎಷ್ಟು ಓದಿದ್ರೂ ಸಹಿತ ನೆನಪು ನಿಲ್ಲೋದಿಲ್ಲ. ಅಂದರೆ ಜ್ಞಾಪಕಶಕ್ತಿ ಕೊರತೆ ಇರುತ್ತೆ. ಆ ಜ್ಞಾಪಕಶಕ್ತಿ ಕೊರತೆ ಇರತಕ್ಕಂಥವ್ರಿಗೂ ಸಹಿತ, ಅಥವಾ ಸ್ವರದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರ್ತಕ್ಕಂಥವರಿಗೆ, ಇನ್ನು ವಯಸ್ಸಾದಂತಹ ಕಾಲದಲ್ಲಿ ಕಣ್ಣಿನ ಸಮಸ್ಯೆ ಸಾಕಷ್ಟು ಜನಕ್ಕೆ ಬಂದೇ ಬರುತ್ತೆ. ವಯಸ್ಸಾದ ಕಾಲದಲ್ಲಿ ಈಗ ಮಧ್ಯದ ವಯಸ್ಸಲ್ಲೇ ಬಂದುಬಿಟ್ಟಿರುತ್ತೆ. ಹಾಗೆ ಬರೀ ದೇಹಕ್ಕೆ ಮಾತ್ರ ಸಂಬಂಧಪಟ್ಟದ್ದ? ದೇಹಕ್ಕಷ್ಟೇ ಅಲ್ಲ, ಇದು ಸಾರ್ವತ್ರಿಕವಾಗಿ ಎಲ್ಲ ವಿಚಾರಗಳಲ್ಲೂ ನೀವು ಇದನ್ನು ತಿಳ್ಕೊಳ್ಬಹುದು. ಇದರ ಇನ್ನೊಂದು ವಿಶೇಷತೆ ಇದೆ. ಈ ಬೇರಿನ ಸಣ್ಣದಾದಂಥ ಒಂದಿಷ್ಟೇಷ್ಟು ಕಡ್ಡಿನ ನಿಮ್ಮ ಮನೆಯ ಪ್ರಧಾನ ದ್ವಾರದಲ್ಲಿ ಇದನ್ನು ಕಟ್ಟಿದ್ರೆ ಎಂತಹ ದೋಷಗಳಿದ್ರೂ ಸಹಿತ ಆ ದೋಷಗಳು ದೂರ ಆಗುತ್ತೆ. ಇದನ್ನು ನೀವು ಸಹಿತ ಪರೀಕ್ಷೆ ಮಾಡಿ ನೋಡಬಹುದು. ಯಾವುದಾದ್ರೂ ದೇವಸ್ಥಾನಗಳಲ್ಲಾಗಲಿ ಅಥವಾ ಯಾರಾದರೂ ತಂತ್ರ ಮಂತ್ರ ಯಂತ್ರ ಮಾಡ್ತಕ್ಕಂಥವ್ರು, ಅಂತಹವ್ರ ಕೈಲಿ ಒಂದು ನಿಂಬೆಹಣ್ಣನ್ನು ಮಂತ್ರಿಸಿ ಈ ಒಂದು ವನಸಿರಿನ ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಿ ಪರೀಕ್ಷೆ ಮಾಡಲಿಕ್ಕಾಗಿ ಮಂತ್ರಿಸತಕ್ಕಂತಹ ನಿಂಬೆಹಣ್ಣನ್ನು, ಅದು ಸನ್ಮಾರ್ಗದತ್ತ ಇದ್ದು ಒಳ್ಳೆಯದಿದ್ದರೆ ತೊಂದರೆ ಇಲ್ಲ. ಬೇರೆ ಏನಾದ್ರು ಚೇಷ್ಟೆ ಮಾಡುವಂತಹವ್ರು ಇರ್ತಾರೆ. ಅಂತಹ ಚೇಷ್ಟೆ ಮಾಡ್ತಕ್ಕಂಥವ್ರು ಪರೀಕ್ಷೆ ಮಾಡಬೇಕು ಅಂದರೆ ಈ ವನಸಿರಿಯ ಒಂದಿಷ್ಟು ಬೇರನ್ನ, ಅಂದರೆ 1 ಇಂಚಷ್ಟು ಬೇರನ್ನ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಕಟ್ಟಿ ಅಲ್ಲಿ ನಿಂಬೆಹಣ್ಣನ್ನಾಗಲಿ ಮಂತ್ರಿಸಿರ್ತಕ್ಕಂತಹ ಪದಾರ್ಥಗಳನ್ನು ನೀವು ಮನೆಯೊಳಗೆ ತೆಗೆದುಕೊಂಡು ಹೋಗಿ ಅರ್ಧ ಗಂಟೆ ಇದ್ದರೆ ಸಾಕು. ನಿಮ್ಮ ಮೈ ಬೆವರು ಕಿತ್ಕೊಂಡು ನಿಮಗಾಗ್ತಕ್ಕಂತಹ ಒಂದು ಬಾಧೆ ಇಮ್ಮಿಡಿಯೇಟಾಗಿ ನೀವೇ ಆ ಮಂತ್ರಿಸಿರ್ತಕ್ಕಂತಹ ವಸ್ತುಗಳನ್ನು ಹೊರಗಡೆ ತಂದುಬಿಡ್ತೀರಿ. ಅಷ್ಟು ವಿಶೇಷವಾಗಿರ್ತಕ್ಕಂತಹ ಸಿದ್ಧಿಕಲ್ಪ ಈ ಒಂದು ವನಸಿರಿ. ಈ ವನಸಿರಿಯ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ವನಸಿರಿಯಿಂದ ಇನ್ನೂ ಸಾಕಷ್ಟು ವಿಶೇಷಗಳಿದೆ. ಹಾಗೆ ಈ ವನಸಿರಿ ಎಲ್ಲಿ ಸಿಗುತ್ತೆ ಅದು ರಹಸ್ಯ ಇದೆ. ಈ ವನಸಿರಿ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆ ನಿಮ್ಮ ಆತ್ಮೀಯರಲ್ಲಿ, ಕುಟುಂಬ ವರ್ಗದವರಲ್ಲಿ ಈ ವನಸಿರಿಯಿಂದ ಸಾಕಷ್ಟು ವಿಶೇಷತೆಗಳಿದೆ. ವಿಶೇಷತೆ ಇರೋದ್ರಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ನೀವೇ ನಿಮ್ಮ ಆತ್ಮೀಯರಿಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಪರಿವಾರದಲ್ಲಿರ್ತಕ್ಕಂಥವ್ರಿಗೆ ನೀವೇ ಕರೆ ಮಾಡಿ ತಿಳಿಸಿ. ಯಾಕೆಂದರೆ ಈ ವನಸಿರಿಯ ರಹಸ್ಯ ಮತ್ತೊಮ್ಮೆ ಬೇಕು ಅಂದರೆ ಸಿಗಲಾರದು. ಪ್ರತಿದಿನ ನಿಮಗೆ ನೋಡಿಸುವಂತಹ ವನಸಿರಿಯ ಬೇರೆ, ಇವತ್ತು ನಾನು ತೋರಿಸ್ತಾ ಇರ್ತಕ್ಕಂತಹ ಈ ವನಸಿರಿಯ ಬೇರೆ. ಈ ವನಸಿರಿಯ ಮಹತ್ವ ಇದು ಅಷ್ಟಿಷ್ಟಲ್ಲ, ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿದೆ. ಎಂಥ ಸಮಸ್ಯೆಗಳಿದ್ರೂ 1 ಇಂಚಷ್ಟು ಈ ಬೇರಿದ್ದರೆ ಸಾಕು, ಆ ಸಮಸ್ಯೆಯನ್ನು ಖಂಡಿತ ದೂರ ಮಾಡುತ್ತೆ. ಅಂತಹ ವಿಶೇಷತೆ ಇರತಕ್ಕಂಥ ವನಸಿರಿ. ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಅನುಷ್ಠಾನ ಬೇರೆ ನಡೀತಾ ಇದೆ. ರಾಜ್ಯದ, ದೇಶದ ನಾನಾ ಕಡೆ ವಿಶೇಷವಾಗಿ ಎಲ್ಲೆಲ್ಲಿ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಆಲಯವಿದೆಯೋ ಅಲ್ಲೆಲ್ಲ ಕಾವಡಿಯ ವಿಶೇಷವಾದಂತಹ ಅನುಷ್ಠಾನ. ಅದರಲ್ಲೂ ನಮ್ಮ ತಮಿಳು ಬಾಂಧವರಿಗಂತೂ ಸಾಕಷ್ಟು ವಿಶೇಷ. ಇವತ್ತಿನ ದಿವಸ ಹರೋಹರ
ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಅದರಲ್ಲೂ ಆಪ್ಯದಿಂದ ಅಭಿಷೇಕ, ಸ್ವಾಮಿಗೆ ಆಪ್ಯಾಭಿಷೇಕ ಬಹಳ ವಿಶೇಷ. ಎಲ್ಲರೂ ಹಾಲು ತೆಗೆದುಕೊಂಡೋಗಿ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಾರೆ ಇವತ್ತು. ಯಾಕೆಂದರೆ ಸುಬ್ರಹ್ಮಣ್ಯೇಶ್ವರ ಅಂದರೆ ಸಾಮಾನ್ಯವಾದಂಥ ವಿಚಾರ ಅಲ್ಲ. ಕಣ್ಣು, ಮೂಗು, ಕಿವಿ, ಚರ್ಮ, ರಕ್ತನಾಡಿಗಳು, ಸಂತಾನಕ್ಕೆ ಸಂಬಂಧಪಟ್ಟದ್ದು, ಅದರಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟದ್ದು, ಹಾಗೆ ದಾಂಪತ್ಯದಲ್ಲಿ ಒಂದು ಸುಖ, ಸಂತೋಷ, ನೆಮ್ಮದಿ ಸಿಗಬೇಕಾದ್ರೆ ಇವೆಲ್ಲಕ್ಕೂ ಕಾರಣಕರ್ತ ಆತ. ಆತನೇ ದಾರಿ ಕೊಡ್ತಕ್ಕಂಥದ್ದು. ಸುಬ್ರಹ್ಮಣ್ಯೇಶ್ವರನಿಂದಲೇ ನಮಗೆ ಒಂದು ನೆಮ್ಮದಿ ಸಿಗ್ತಕ್ಕಂಥದ್ದು. ಅಂತಹ ಒಂದು ವಿಶೇಷವಾದಂಥ ದಿನ ಇವತ್ತು. ಪ್ರತಿಯೊಬ್ಬರು ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡಿ, ನಿಮ್ಮ ಕೈಲಾದಷ್ಟು ಭಗವಂತನ ಸೇವೆ ಮಾಡಿ. ಅದರಲ್ಲಿ ಬೆಟ್ಟದ ಮೇಲೆ ಸುಬ್ರಹ್ಮಣ್ಯೇಶ್ವರ ಅಂದರೆ ಅದು ಮತ್ತಷ್ಟು ವಿಶೇಷ. ಅಂತಹ ಕ್ಷೇತ್ರಗಳಿದ್ದರೆ ಅಲ್ಲಿಗೆ ನಡೆದು ಸ್ವಾಮಿಯ ದರ್ಶನಕ್ಕೆ ಹೊರಡಿ. ಸ್ವಾಮಿಯ ದರ್ಶನಕ್ಕೆ ಹೊರಟಾಗ ಸಾಧ್ಯವಾದಷ್ಟು ನೀವು ಅಲ್ಲಿರ್ತಕ್ಕಂತಹ ಧರ್ಮದರ್ಶನದಲ್ಲೇ ದರ್ಶನ ಮಾಡಿ. ಅದು ಮತ್ತಷ್ಟು ವಿಶೇಷವಾದ ಸೇವೆನೇ. ಯಾಕೆಂದರೆ ಧರ್ಮದರ್ಶನಕ್ಕೆ ಮಾತ್ರನೇ ಪ್ರದಕ್ಷಿಣೆಯ ಅವಕಾಶ ಇರುತ್ತೆ. ಆ ಪ್ರದಕ್ಷಿಣೆ ಮಾಡಿ ಭಗವಂತನ ದರ್ಶನ ಮಾಡೋದು ಭಾಳ ವಿಶೇಷವಾಗಿರುತ್ತೆ. ಅಥವಾ ದರ್ಶನಕ್ಕೆ ಹೊರಟಾಗ ಒಂದು ದೇವಾಲಯ ಪೂರ್ತಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ನಂತರ ದೇವಸ್ಥಾನ ದರ್ಶನ ಮಾಡಿ, ಅದು ಮತ್ತಷ್ಟು ವಿಶೇಷವಾಗಿದೆ. ಹಲೋ ಗುರುಜಿ, ಕೋಟಿ ಕೋಟಿ ನಮಸ್ಕಾರ ಗುರುಜಿ ನಿಮ್ಗೆ. ನಮಸ್ಕಾರ ತಾಯಿ. ಸಂತೋಷ ತಡೆಯಕ್ಕಾಯ್ತಿಲ್ಲ ಗುರುಜಿ ನಿಮ್ಗೆ ಮಾತಾಡಕ್ಕೆ. ನನ್ಗೆ ಗುರುಜಿ ಏನ್ ಗುರುಜಿ, ನಾವು ಗಾರ್ಮೆಂಟ್ಸ್ ಹೋಗೋದು, ನಮ್ ಫ್ಯಾಮಿಲಿ ಎಲ್ಲ ಸ್ವಂತ ಮನೆ ಒಂದ್ ಸ್ವಲ್ಪ ಇದೆ. ಅದು ಗಾರ್ಮೆಂಟ್ಸ್ ಹೋಗಿ ದುಡ್ದೇನೆ, ಇಲ್ಲಾಂದ್ರೆ ಇಲ್ಲ ನಮ್ಗೆ ಊಟ. ಮತ್ತೆ ನಮ್ದು ಒಡೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್, ಹಣ ಇಟ್ಬಿಟ್ಟಿದೀನಿ. ಅದು ಬಿಟ್ಕೊಳಕ್ಕೆ ಮತ್ತೆ ಕೆಲ್ಸಕ್ಕೆ ಹೋಗಕ್ ಸ್ವಲ್ಪ ಯಾಕೋ ಮೈ ಎಲ್ಲ ಒಂಥರ ಆಗುತ್ತೆ. ಬೆಳಗ್ಗೆ ಎದ್ರೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಅಳು ಬರುತ್ತೆ. ಮತ್ತೆ ನನ್ ಮಗಳೊಂದು ಮನೆ 34 ತಾರೀಕು ಮೆಜಾರಿಟಿಗೆ ಬಂದಿದ್ದಾಳೆ ಗುರುಜಿ, ಶುಕ್ರವಾರ. ಅದನ್ನ ಸ್ವಲ್ಪ ಹೇಳಿ ಗುರುಜಿ. ಆ ಮಗು ಹುಚ್ಚೋಯ್ಕೊಳ್ಳುತ್ತೆ, 15 ವರ್ಷ ನಡೀತಾ ಇದೆ ಇವಾಗ. ಅದನ್ನ ಸ್ವಲ್ಪ ಹೇಳಿ ಗುರುಜಿ. ಅವ್ರು ನಮ್ಮ ಮನೆಯವರು ಇದಾರೆ, ನಮ್ಮ ಮಗಳು ಇದಾಳೆ ಗುರುಜಿ. ಕೊಡ್ಲಾ ಗುರುಜಿ ಅವರಿಗೆ? ಇರ್ಲಿಮ್ಮ, ಫಸ್ಟ್ ನಿಮ್ಮ 3 ಸಂದೇಹಗಳಿಗೆ ನಾನು ಅದಕ್ಕೆ ಪರಿಹಾರ ಕೊಡ್ತೇನೆ. ಮೊದಲನೇದಾಗಿ, ಮನೆ ಪ್ರಾಂತ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು, ಕೆಲಸ ಕಾರ್ಯಕ್ಕೆ ಹೋಗ್ಲೇಬೇಕು ಅನ್ನೋದನ್ನ ನೀವು ಹೇಳಿದ್ರಿ. ಮನೆ ಮಂದಿ ಎಲ್ಲ ಕೆಲಸ ಮಾಡಿದ್ರೆ ಮಾತ್ರ ಊಟ ಅಂದ್ರಿ, ಅದು ಖಂಡಿತಾನೆ. ಯಾಕೆಂದ್ರೆ ನೋಡಮ್ಮ, ಯಾರು ಕೂತ್ಕೊಂಡು ತಿನ್ಲಿಕ್ಕೆ ಆಗುದಿಲ್ಲ. ಪ್ರತಿಯೊಬ್ಬ ಎಂತ ಶ್ರೀಮಂತನಾದ್ರೂ ಇನ್ನಷ್ಟು ಏನಾದ್ರೂ ಸಂಪಾದನೆ ಮಾಡ್ಲಿಕ್ಕೆ ಮನೆಯಲ್ಲಿ ಸಾಕಷ್ಟಿದ್ದು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇರುವಂತ ವ್ಯಕ್ತಿ ಆದ್ರೂ ಕೈ ಕಟ್ಟಿ ಕೂತ್ಕೊಳ್ಳೋದಿಲ್ಲ. ಏನಾದ್ರು ಒಂದು ಸಂಪಾದನೆ ಮಾಡ್ಲೇಬೇಕು, ಸರ್ಕಾರಿ ಟ್ಯಾಕ್ಸ್ ಕಟ್ಟಲೇಬೇಕು. ಅಂದ್ರೆ ಮನುಷ್ಯ ಬದುಕಿರೋದ್ರಿಂದ ಸಾಯುವ ತನಕ ಅವನು ದುಡಿಬೇಕು, ದುಡಿದೇ ಕೆಲಸ ಮಾಡ್ತಾ ಇರಬೇಕು, ಅಲ್ಲೇ ಊಟ ಮಾಡಬೇಕು, ಆಗ್ಲೇ ಅವನ ತೃಪ್ತಿ ಆಗ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಜಡತ್ವ ಆಗ್ಬಿಡ್ತೀವಿ, ಅಲ್ಲಿ ನಮ್ಮ ಆರೋಗ್ಯ ಕೆಡುತ್ತೆ. ಅದಾಗಬಾರ್ದು. ಆರೋಗ್ಯನೂ ಚೆನ್ನಾಗಿರ್ಬೇಕು, ದುಡಿದು ತಿನ್ನಬೇಕು, ಅದೇ ಒಳ್ಳೇದು. ಇನ್ನ ಎರಡನೇದು, ದುಡಿದ್ರೆ ನಮಗೆ ಜೀವನಕ್ಕೆ ಬಹಳ ಆನಂದ, ಇಲ್ಲಾಂದ್ರೆ ಕಷ್ಟ ಅಂತಂದ್ರಿ. ಪ್ರತಿಯೊಬ್ಬ ಮನುಷ್ಯನಿಗೂ ಇರತಕ್ಕಂಥದ್ದೇ ಸಹಜ ಅದು. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ದುಡಿದು ತಿನ್ನೋದ್ರಲ್ಲಿ ಆನಂದವಾಗಿರುತ್ತೆ, ನೆಮ್ಮದಿ ಇರುತ್ತೆ. ಗುರುಜಿ, ಬೆಳಿಗ್ಗೆ ಎದ್ರೆ ಎದ್ದೊಳಗೆ ಆಗಲ್ಲ, ಏನೋ ಒಂಥರ ಬೆಳಿಗ್ಗೆ ಕೆಲ್ಸಕ್ಕೆ ಎದ್ದೊಳ್ಬೇಕಂದ್ರೆ ಹಳುನೇ ಬರುತ್ತೆ. ಏನಂತಾನೆ ಮನ್ಸಿಗೆ ಒಂಥರ ಬೇಜಾರ್ ಅಂತಲ್ಲಮ್ಮ, ಒಂದೇ ಸಮ ದುಡಿತಾ ಇರ್ತಕ್ಕಂಥದ್ದು. ಆ ಮಿಷಿನ್ ತುಳಿಯೋದು, ಟೈಲರಿಂಗ್ ಅಂದ್ರೆ ಸಾಮಾನ್ಯವಾದ ವಿಚಾರ ಅಲ್ಲ. ಯಾಕೆಂದ್ರೆ ಆ ಮೈಕೈ ಎಲ್ಲಾನು ಪೂರ್ತಿ ದೇಹ ಕದಲೋದಿಲ್ಲ, ಕೆಲಸ ಆಗೋದಿಲ್ಲ. ಅಲ್ಲಿ ಬರೀ ಸೊಂಟದಿಂದ ತಳಗೆ ಮಾತ್ರ ಕೆಲಸ ಸ್ಪೀಡ್ ಇರುತ್ತೆ. ಆ ಮೊಣಕಾಲು ಕಾಲು ತುಳಿತಕ್ಕಂಥದ್ದಾಗ್ಲಿ ಅಥವಾ ಮಿಷಿನರಿ ಕೆಲಸ ಮಾಡೋದು ಬಹಳ ಎಕ್ಸಸ್ ಆಫ್ ಹೀಟ್. ಅದು ಆ ಹೀಟ್ಗೆ ಅರ್ಧ ಸುಸ್ತಾಗ್ಬಿಟ್ಟಿರ್ತೀರಿ. ಅದರಿಂದ ಇಂತಹ ಅಚಾತುರ್ಯಗಳು ನಡೀತಾ ಇರತ್ತೆ. ಇನ್ನು ಮಗಳ ಬಗ್ಗೆ ಹೇಳಿದ್ರಿ, 15 ವರ್ಷ ಆಗಿ ಅವಳಲ್ಲಿ ಆಗ್ತಾ ಇರ್ತಕ್ಕಂಥ ಅಚಾತುರ್ಯಗಳ ಬಗ್ಗೆ ಹೇಳಿದ್ರಿ. ಅದ್ರ ಬಗ್ಗೆ ನಾವು 2ನೇ ತಾರೀಕು ಬಂದ್ರೆ ಗುರುಜಿ, ನೆಕ್ಸ್ಟ್ ತಿಂಗಳು 2ನೇ ತಾರೀಕು ಬಂದ್ರೆ 14 ಬರುತ್ತೆ. ಒಂದು ನಿಮಿಷಮ್ಮ, ಇದಕ್ಕೆ ಸಂಬಂಧಪಟ್ಟತಕ್ಕಂತಹ ಔಷಧಿ ಜೊತೆಗೆ ಅವಳಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಹೆಣ್ಣು ಮಗು ದೊಡ್ಡವಳಾದ್ಲು ಅಂತ ಹೇಳಿದ್ರು. ಇದು ಇತ್ತೀಚಿನಲ್ಲಿ ಆಗ್ತಾ ಇರ್ತಕ್ಕಂತಹ ಅಚಾತುರ್ಯಗಳು. ಯಾಕೆ ನಿಮಗೆ ಕಿವಿ ಮಾತು ಹೇಳ್ತಿದ್ದೀನಿ ಅಂದರೆ, ನಿಮ್ಮೊಬ್ಬರಿಗೆ ಅಂತಲ್ಲ ತಾಯಿ, ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ಹೆಣ್ಣು ಮಗಳು ಹುಟ್ಟಿದಾದ ನಂತರ ಆಯಾ ಕಾಲಕ್ಕೆ ಏನೇನು ನಡಿಬೇಕೋ, ಪ್ರಕೃತಿ ಏನೇನೆಲ್ಲ ನಡೆಸ್ತಾಳೋ ಆ ತರಹ ನಡೀಲೇಬೇಕಾಗುತ್ತೆ. ಆದರೆ ಅದನ್ನು ಹೊರಪ್ರಪಂಚಕ್ಕೆ ತೋರಿಸ್ಕೊಳ್ಳೋದು ಅಷ್ಟು ಸಮಂಜಸವಲ್ಲ. ಅದರ ಬಗ್ಗೆ ಆ ಒಂದು ತಿಥಿವಾರ ನಕ್ಷತ್ರ ಪ್ರಕಾರ, ಅಂದರೆ ಯಾವತ್ತೂ ಮಗು ಋತುಮತಿ ಆದೋ, ಯಾವತ್ತೂ ಅವಳು ಋತುವಾಗಿ ಬಂದು, ಅಂತಹ ಸನ್ನಿವೇಶ ಅದನ್ನು ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಯಾರಾದರೂ ಪೌರೋಹಿತ್ಯ ವರ್ಗದಲ್ಲಿ ಅಥವಾ ಪಂಚಾಂಗ ಕ್ರಮದಲ್ಲಿ ತಿಳ್ಕೊಂಡು ನೀವು ಗೌಪ್ಯತನ ಕಾಪಾಡಬೇಕೇ ವಿನಃ ಯಾವತ್ತೂ ಅದನ್ನು ಸಭೆಯಲ್ಲಿಡಬಾರ್ದು. ಹಿಂದೆ ಈ ಥರ ಏನಾದರೂ ಮಕ್ಕಳು ಮನೆಯಲ್ಲಿ ದೊಡ್ಡವರಾದರೆ ಆ ಊರಿಗೆ ಒಂದು ಹಬ್ಬ ಮಾಡಿಬಿಡ್ತಿದ್ರು.
ಆ ಮಕ್ಕಳನ್ನು ಮನೆಯಲ್ಲಿ ಕೂರಿಸಿ 16 ದಿವಸದ ಹಬ್ಬ ಅಂತ ಮಾಡಿ ಭಾಳ ವಿಶೇಷವಾಗಿ ಏನೆಲ್ಲ ಒಂಥರ ಪ್ರತಿ ದಿವಸ ಆರತಿ ಮಾಡೋದು, ಒಂದೊಂದು ಅಲಂಕಾರ ಮಾಡೋದು, ಆ ಹೆಣ್ಣುಮಕ್ಕಳಿಗೆ ಇರ್ತಕ್ಕಂತಹ ದೇವತೆಗಳಲ್ಲಿ ಏನೇನು ಅಲಂಕಾರ ಇದೆಯೋ ಎಲ್ಲ ಅಲಂಕಾರಗಳನ್ನು ಮಾಡಿಸ್ತಕ್ಕಂಥದ್ದು ಇಂದಿಗೂ ನಡೆಯುತ್ತೆ. ಆದರೆ ಇದು ಬೇಡ. ಇವತ್ತು ಬರೀ ರಾಕ್ಷಸರು, ಸಾಕಷ್ಟು ಜನ ಹೆಜ್ಜೆಗೂ ಇರ್ತಕ್ಕಂತಹ ಈ ಒಂದು ಅಚಾತುರ್ಯಗಳು ನಡೀತಾ ಇರ್ತಕ್ಕಂಥ ಈ ಒಂದು ಸೃಷ್ಟಿ, ಇವಾಗ ನಡೀತಾ ಇರ್ತಕ್ಕಂಥ ಪ್ರಪಂಚಕ್ಕೆ ಇಂತಹವೆಲ್ಲ ಸಾಧ್ಯವಾದಷ್ಟು ನಿಲ್ಲಿಸ್ತಕ್ಕಂಥದ್ದು ಭಾಳ ಉತ್ತಮ. ನಾವಾಗ ನಮ್ಮ ಮಕ್ಕಳನ್ನು ನಾವು ಬೀದಿಗಿಟ್ಟಂಗಾಗತ್ತೆ. ನಮ್ಮ ಮಕ್ಕಳನ್ನು ನಾವು ಹೊರಗಡೆ ಪ್ರಪಂಚಕ್ಕೆ ಇಂಥ ವಿಚಾರದಲ್ಲಿ ತೋರಿಸ್ಕೊಡ್ಬಾರ್ದು. ಇದನ್ನು ಅನ್ಯತಾ ಭಾವಿಸಬೇಡಿ. ಇಂತಹ ವೇದಿಕೆಯಲ್ಲಿ ಇಂತಹ ವಿಚಾರಗಳನ್ನು ಯಾರೊಬ್ಬರಾದರೂ ಸಹಿತ ಇದನ್ನು ಪ್ರಸ್ತಾವನೆ ಮಾಡಬೇಡಿ. ನಿಮಗೆ ಇಂಥ ವಿಚಾರಗಳಲ್ಲಿ ಏನಾದರೂ ವಿಷಯ ಬೇಕಾದರೆ, ಈ ವಿಚಾರಗಳ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅನ್ಸಿದ್ರೆ ಒಂದು ಕಾಗದ ಬರೀರಿ. ಕಾಗದದಲ್ಲಿ ಉಪಯುಕ್ತವಾದಂತಹ ಡೇಟು, ಅವಳ ಜನ್ಮ ನಕ್ಷತ್ರ, ತಿಥಿ, ವಾರ, ನಕ್ಷತ್ರ, ಅಂದರೆ ಯಾವತ್ತು ದಿವಸ ಯಾವ ಮುಹೂರ್ತದಲ್ಲಿ ತುಮತಿಯಾದರೂ, ಅದಕ್ಕಿಂತ ಹೆಚ್ಚಿನಾಗಿ ಅವಳ ಜನ್ಮ ದಿನಾಂಕ, ಇವನ್ನೆಲ್ಲವನ್ನು ಬರೆದು ಅದಕ್ಕೆ ಬೇಕಾದಂಥ ಉಪಯುಕ್ತ ಮಾಹಿತಿಯನ್ನು ತೆಗೆದುಕೊಳ್ಳೋದು ಉತ್ತಮನೇ ವಿನಃ ಫೋನ್ ಕರೆಯಲ್ಲಿದ್ದಾಗ ನನ್ನೊಂದಿಗೆ ನೀವು ಮಾತಾಡುವಾಗ ದಯವಿಟ್ಟು ಇಂಥ ವಿಚಾರನ ಪ್ರಸ್ತಾವನೆ ಮಾಡಬೇಡಿ. ಯಾಕೆಂದರೆ ನಿಮ್ಮ ಪ್ರಾಂತ್ಯದಲ್ಲೇ ನಿಮ್ಮ ಸುತ್ತಮುತ್ತನೇ ರಾಕ್ಷಸರು ಸಾಕಷ್ಟು ಜನ ಇರ್ತಾರೆ. ಆ ರಾಕ್ಷಸರ ಬಾಯಿಗೆ ತುತ್ತಾಗೋದು ಬೇಡ, ಎಚ್ಚರಿಕೆ ಇರಲಿ. ಇನ್ನು ಮಗು ಹಾಸಿಗೆಯಲ್ಲಿ ಉಜ್ಜಿಕೊಳ್ಳುತ್ತೆ ಅಂತ ಹೇಳಿದ್ರಿ. ಇದು 15 ವರ್ಷದ ಮಗು ಮಾತ್ರವೇ ಅಲ್ಲ, 40 ವರ್ಷದವರು ಸಹಿತ ಈ ಅನುಷ್ಠಾನ ನಡೀತಾ ಇದೆ. ಯಾಕೆ ಅಂದರೆ ಕೆಲವರಿಗೆ ಅವ್ರಿಗೆ ಗೊತ್ತಿಲ್ಲದೆ ಆಗುವಂಥದ್ದು. ಇದಕ್ಕೆ ವೈದ್ಯರಿಂದಲೂ ಬೇಕಾದಂಥ ಉಪಯುಕ್ತವಾದಂಥ ಔಷಧಿಗಳಿದೆ. ಹಾಗೆ ಆಯುರ್ವೇದಿಕಲ್ಲೂ ಸಹಿತ ಇದಕ್ಕೆ ಔಷಧಿ ಇದೆ. ಅದಕ್ಕಿಂತ ಸುಲಭನಾಗಿ ಹೇಳಬೇಕು ಅಂದರೆ, ರಾತ್ರಿ ಹೊತ್ತು ಈ ಬಿಳಿ ಎಕ್ಕದ ಎಲೆ ಅದನ್ನು ನೆರಳಲ್ಲೇ ಒಣಗಿಸಿ ಅದರ ಕಪ್ಪು ತಯಾರು ಮಾಡಿ ಆ ಕಪ್ಪನ್ನು ರಾತ್ರಿ ಮಲ್ಕೊಳ್ಳುವಾಗ ಹಣೆಗೆ ಮತ್ತು ಪಾದಕ್ಕೆ ಹಚ್ಚೋದ್ರಿಂದ ಮಕ್ಕಳು ರಾತ್ರಿ ಉಚ್ಚಕೊಳ್ಳೋದನ್ನು ನಿಲ್ಲಿಸುತ್ತೆ. ಏನಪ್ಪಾ ಇದಕ್ಕೂ ಸಂಬಂಧ ಇದೆ. ನಮ್ಮಲ್ಲಿ ವನಸಿರಿಗಳ ಸಂಬಂಧ ಸಾಮಾನ್ಯವಾದ್ದಲ್ಲ. ಊಟನೇ ಮಾಡ್ದಿರ 2 ಎಲೆ ತಿಂದು ಬದುಕುವಂಥವ್ರು ಸಾಕಷ್ಟು ಜನ ಇದ್ದಾರೆ ಕಾಡಲ್ಲಿ. ಆ ಎಲೆಗಳಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಆ ಒಂದೊಂದು ವನಸಿರಿಗಳಲ್ಲೂ ಅಷ್ಟೊಂದು ಶಕ್ತಿ ಇರುತ್ತೆ. ಅಂತಹದ್ದೇ ವನಸಿರಿಗಳಲ್ಲಿ ಶಕ್ತಿ ಇರೋದ್ರಿಂದ ಇವತ್ತು ನಾನು ನಿಮಗೆ ತೋರಿಸ್ತಾ ಇರತಕ್ಕಂಥ ಒಂದು ಬೇರಿನ ಅಂಶ ಅಷ್ಟು ವಿಶೇಷವಾಗಿದೆ. ಹಾಗಾಗಿ ಬಿಳಿ ಎಕ್ಕದ ಎಲೆನ ನೆರಳಲ್ಲೇ ಒಣಗಿಸಿ ಅದನ್ನು ಸುಟ್ಟು ಕರಕು ಮಾಡಿ ಅದನ್ನು ಹಣೆಗೆ ಮತ್ತು ಪಾದಕ್ಕೆ ಹಚ್ಚೋದ್ರಿಂದ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರು ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡ್ಕೊಳ್ತಿರ್ತಾರೋ ಅವರಿಗೆ ಈ ಒಂದು ಸಮಸ್ಯೆ ನಿಲ್ಲುತ್ತೆ. ಒಳ್ಳೆಯದಾಗಲಿ. ಇಷ್ಟೇ ಅಲ್ದಿರ ರಾತ್ರಿ ಹೊತ್ತು ಮಕ್ಕಳ ತಲೆ ಕೆಳಗೆ 4 ಪರಕೆ ಕಡ್ಡಿ, ಮನೇಲಿ ಕಸ ಗುಡ್ತಿರಲ್ಲ ಕಸಬರಿಕೆ, ಆ ಕಸಬರಿಗೆ 4-6 ಕಡ್ಡಿ ಪರಕೆಗಳನ್ನು, ಆ ಒಂದಿಷ್ಟು 4-6 ಕಡ್ಡಿಗಳನ್ನು ತಲೆ ಕೆಳಗಿಟ್ಟರು ಸಹಿತ ಅವರು ಮೂತ್ರ ವಿಸರ್ಜನೆ ಮಾಡ್ಕೊಳ್ಳಲ್ಲ. ಇದೆಲ್ಲ ಕೆಲವಿದೆ, ಹಿಂದಿನಿಂದ ಬಂದಿರತಕ್ಕಂಥದ್ದು. ಇವತ್ತು ಸೈನ್ಸ್ ಏನೇ ಮುಂದಿರಬಹುದು, ಸೈನ್ಸು, ಜ್ಯೋತಿಷ್ಯ, ಅದರಲ್ಲಿ ಇವತ್ತಿನ ದಿವಸ ಸೈನ್ಸ್ಗೆ ಸಂಬಂಧಪಟ್ಟಂಥದ್ದು ಏನೇ 2 ಹೆಜ್ಜೆ ಮುಂದೆ ಇದ್ದರೂ ಶಾಸ್ತ್ರಾನುಸಾರವಾಗಿ ಹಿಂದಿನಿಂದ ಬಂದಿರತಕ್ಕಂಥ ಕೆಲವು ನಿಯಮಗಳನ್ನು ದೊಡ್ಡವರು ಮಾಡಿಟ್ಟಿರ್ತಕ್ಕಂಥ ಕೆಲವು ಅರ್ಥಗರ್ಭಿತವಾದಂಥ ಇಂತಹ ಕೆಲವು ಪದ್ಧತಿಗಳನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಅದರದ್ದೇ ಆದಂಥ ಮಹತ್ತಿದೆ. ಅದನ್ನು ಮಾಡಿ ಒಳ್ಳೆಯದಾಗಮ್ಮ. ಅವತ್ತು ಮಾಡಿದ್ನಲ್ಲ ಗುರುಜಿ ನನ್ನ ಮಗನ ಬಗ್ಗೆ ಕೇಳಕ್ಕೆ ಅಂತ. ಏನು ವಿಚಾರಮ್ಮ? 10 ವರ್ಷ ನನ್ನ ಮಗ ನೇಣಕ್ಕ ಬಿಟ್ಟಿದ್ದ ಅಂತ ಹೇಳಿದ್ನಲ್ಲ ಗುರುಜಿ. ಸಮಯ ಆಗೋಗಿತ್ತು, ಅವತ್ತು ಮಾತಾಡಕ್ ಆಗ್ಲಿಲ್ಲ. ಮತ್ತೆ ಇವತ್ತು ಸಿಕ್ತು ಗುರುಜಿ. ಲೆಟರ್ ಬರ್ದಿದ್ದೀನಿ ಗುರುಜಿ, ಶನಿವಾರ ಪೋಸ್ಟ್ ಮಾಡಿರೋದು. ನಮ್ದು ಕಣ್ಣಿನ ರೇಖೆ ಎಲ್ಲ ನಮ್ಮ ಮನೆಯವ್ರದ್ದು ನಂದು ಎಲ್ಲ ಕಳಿಸಿದೀನಿ. ನನ್ನ ಮಗನ ಫೋಟೋನು ಕಳಿಸಿದೀನಿ ಗುರುಜಿ. ನೋಡ್ತೀನಮ್ಮ, ಯಾಕೆಂದ್ರೆ ಬಹುಶಃ ಗುರುಜಿ ದೇವರ ಮನೆಯಲ್ಲಿ ಅಲ್ವಾಮ್ಮ? ಹೌದೌದು ಮೇಡಮ್, ದೇವ್ರ ಮನೇಲಿ ಮಾಡ್ಕೊಂಡಿತ್ತು ಗುರುಜಿ. ಆದ್ರೂ ದೇವ್ರ ಮನೆಯಲ್ಲಿ ಅಂತ ಪ್ರಾವಿಷನ್ ಇತ್ತ ಅವನಿಗೆ? ದೊಡ್ಡದಾಗಿತ್ತು ಗುರುಜಿ ಅಲ್ಲಿ ದೇವ್ರ ಮನೆ. ದೇವ್ರ ಮನೇಲಿ ಮಾಡ್ಕೊಂಡಿದ್ದ ಗುರುಜಿ. ಅವತ್ತು ಸ್ಕೂಲಲ್ಲಿ ಏನೋ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಅಂತ ಅವ್ನು ಸ್ವಾಮೀಜಿ ಡ್ರೆಸ್ ಬೇಕು ಅಂತ ಆಯ್ಕೆ ಮಾಡ್ಕೊಂಡು ತಗೊಂಡ್ ಹೋದ ಗುರುಜಿ. ಅವ್ನು ಹಾಕಿಸ್ಲಿಲ್ವಂತೆ ಸ್ಕೂಲಲ್ಲಿ. ಅದಕ್ಕೇನಾದ್ರು ಬೇಜಾರ ಮಾಡ್ಕೊಂಡ, ಇಲ್ಲ ನಮ್ಮಮ್ಮ ನಾನ್ ಬೇರೆಯವ್ರಿಗೆ ಕೊಟ್ಟೆ ಹಾಕಿಸ್ಲಿಲ್ಲ ಅಂತ ನಮ್ಮಮ್ಮ ಹೊಡಿತಾಳೆ ಅಂತ ಏನಾದ್ರು ಹಿಂಗ್ ಮಾಡ್ಕೊಂಡ ಗುರುಜಿ. ಎಲ್ಲಾರು ಅದೇ ತರ ಮಾತಾಡಿ ನಮಗ್. ನೋಡಮ್ಮ, ಯಾರ ಮಾತು ಏನು ಕೇಳ್ಬೇಡ ತಾಯಿ. ಮೊದಲೇ ನೀವು ಬಹಳಷ್ಟು ನೊಂದಿರ್ತೀರಿ. ಆ ನೊಂದಿರ್ತಕ್ಕಂಥ ಮನಸ್ಸಿಗೆ ಇನ್ನಷ್ಟು ಯಾಕೆ ನೋವು ಕೊಡ್ತೀರಿ? ಅದನ್ನೇ ಚಿಂತೆ ಮಾಡೋದು ಬೇಡ. ಹಾಗೆ ನೀವು ಮತ್ತೊಂದು ಸಂತಾನ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಮನಸ್ಸಲ್ಲಿಟ್ಟಿದೆ ಅಲ್ವಮ್ಮ? ಖಂಡಿತವಾಗ್ಲೂ ಇವರ ಸ್ವರತರಂಗ ಪ್ರಕಾರ ಇನ್ನೊಂದು ಸಂತಾನ ಆಗುತ್ತೆ. ನೀವು ಫೋಟೋ ಕಳಿಸಿದ್ದೀನಿ ಅಂತ ಹೇಳಿದ್ದೀರಿ. ಫೋನ್ ಕಟ್ಟಾಯಿತು. ನೀವು ಫೋಟೋ ಕಳಿಸಿದ್ದೀನಿ ಅಂತ ಹೇಳಿದ್ದೀರಿ. ಖಂಡಿತ ಆ ಫೋಟೋ ನಾನು ನೋಡ್ತೀನಿ. ಯಾಕೆಂದರೆ ನೀವು ಮೊನ್ನೆ ಅಷ್ಟೇ ಶನಿವಾರ ಕಳಿಸಿರೋದ್ರಿಂದ ನಮ್ಮ ಕೈಗೆ ಬಂದು ಸೇರೋದು ಇನ್ನೂ ಸ್ವಲ್ಪ ತಡ ಆಗುತ್ತೆ. ಯಾಕೆಂದರೆ ನಿಮ್ಮಂತೆ ಸಾಕಷ್ಟು ಜನ ಕಾಗದಗಳನ್ನು ಬರೆದಿದ್ದಾರೆ. ಸಾಕಷ್ಟು ಕಾಗದಗಳಿಗಾಲೇ ನಮ್ಮಲ್ಲಿ ಬಂದು ಸೇರಿದೆ. ಅವನ್ನ ದಿನಕ್ಕೆ 1, 2, 3 ಅಂತೆ ಮಾತ್ರ ಜಾಸ್ತಿ ತೊಗೊಳ್ಬೋದು. ಯಾಕೆಂದರೆ ಇದು 1.5 ಗಂಟೆ ಕಾಲದಲ್ಲಿ ಆ 1.5 ಗಂಟೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ರಾಶಿಫಲ ಬರಬೇಕು, ಉಪಯುಕ್ತವಾದಂಥ ವಿಚಾರಗಳು ಬರಬೇಕು, ನೇರವಾಗಿ ಮಾತಾಡ್ತಕ್ಕಂಥವ್ರು ನೋಡಬೇಕು, ಅದರ ಮಧ್ಯದಲ್ಲಿ ಕಾಗದಗಳನ್ನು ತೆಗೆದುಕೊಳ್ಬೇಕು.
ಹಾಗಾಗಿ ಸ್ವಲ್ಪ ಸಮಯ ವ್ಯತ್ಯಾಸ ಆಗಿರ್ಬೋದು, ಇನ್ನು ಸ್ವಲ್ಪ ದಿವಸ ಮುಂದಕ್ಕೂ ಹೋಗ್ಬೋದು. ಯೋಚನೆ ಮಾಡಿಬಿಡಿ, ಧೈರ್ಯವಾಗಿರಿ. ನಿಮ್ಮ ಸ್ವರತರಂಗ ಪ್ರಕಾರ ಖಂಡಿತ ಭಗವಂತ ನಿಮಗೆ ಮೋಸ ಮಾಡೋದಿಲ್ಲ. ನಿಮ್ಮ ಅಪೇಕ್ಷೆಯಂತೆ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಭಾಗ್ಯ ಅಂತ ಹೇಳಿ. ಹಾ ಹಾ. ನಾನು ಹಿಂಗೆ ಕೇರಳಕ್ಕೆ ಮದ್ವೆ ಆಗಿದ್ದು ನಂದು. ಫಸ್ಟ್ ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ಒಬ್ರನ್ನ ಲವ್ ಮಾಡಿ ಮದ್ವೆ ಆಗಿದ್ದು. ಆ ಟೈಮಲ್ಲಿ ಅವ್ರಿಗೂ ನನಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ. ಇಬ್ರು ಆರ್ಕೆಸ್ಟ್ರಾದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತೇಳಿ ಹಿಂಗೆ ದೂರ ದೂರ ಆಗ್ಬಿಟ್ಟು ಈಗ ನಾನು 2ನೇ ಮದ್ವೆ ಆಗಿದ್ದೆ. ಅದು ಕೇರಳಕ್ಕೆನೆ ಆಗಿದ್ದು. ಅವ್ರೆ ನನಗೆ ಹಿಂಗೆ ಮಿಸ್ ಕಾಲ್ ಆಗಿ ಬಂದ್ಬಿಟ್ಟು ರಾಂಗ್ ಕಾಲ್ ಆಗಿ ಬಂದ್ಬಿಟ್ಟು ಮಾತಾಡ್ಕೊಂಡು ನಮ್ಮ ಮನೆಗೆಲ್ಲ ಬಂದು ಕೇಳಿ ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಂಡು ಮದ್ವೆ ಆದ್ವಿ ನಾವು. ಮದ್ವೆ ಆಗಿ 21 ದಿನಕ್ಕೆನೆ ನನಗೆ ತುಂಬಾನೇ ಕಷ್ಟನ ಕೊಟ್ಬಿಟ್ರು. ಅವರು ತಿನ್ನಕ್ಕೂ ಕೊಡ್ತಾರಿಲ್ಲ, ಏನು ಇಲ್ಲ. ಆಮೇಲೆ ಹಿಂಗೆ ತುಂಬಾ ಅನುಮಾನ ಪಡೋರು. ಈ ತರ ಎಲ್ಲ ಮಾಡ್ಬಿಟ್ಟು ನಾನು ವಿಷ ಕುಡಿದು ಆಸ್ಪತ್ರೆಯಲ್ಲಿದ್ದೆ. 6 ದಿನ ಐಸಿಯುನಲ್ಲಿದ್ದೆ. ಆಮೇಲೆ ನಮ್ಮ ಯಜಮಾನ್ರು ಹಿಂಗೆ ನನ್ ಮುಂದೆ ಹಿಂಗೆಲ್ಲ ಮಾಡಲ್ಲ ಅಂತೇಳಿ ಬಂದು ಹೋಗಿ ಕರ್ಕೊಂಡ್ ಬಂದ್ಬಿಡಿ ಅಂತ ಹೇಳ್ಬಿಟ್ಟು 1 ತಿಂಗ್ಳು ಇರೋದು, ಇಲ್ಲ 3 ತಿಂಗ್ಳು ಇರೋದು, ಹಿಂಗೆ ತುಂಬಾ ಎಲ್ಲ ಕಷ್ಟ ಎಲ್ಲ ಕೊಟ್ಬಿಟ್ಟು ಆಮೇಲೆ ನನ್ ಮಗು ಡೆಲಿವರಿ ಆಯ್ತು. ಅವಾಗ್ಲೂ ಬಂದ್ ನೋಡ್ಕೊಂಡು ಹೋದವ್ರು ಬಂದ್ ಕರ್ಕೊಂಡ್ ಹೋಗ್ಲೇ ಇಲ್ಲ. ಆಮೇಲೆ ನಮ್ ತಾಯಿನೇ ಕರ್ಕೊಂಡ್ ಹೋದ್ರ ಅಲ್ಲಿಗೆ. ಕರ್ಕೊಂಡ್ ಹೋಗ್ಬಿಟ್ಟು ಮತ್ತೆ ಹಿಂಗೇನೆ ತುಂಬಾನೇ ಕಿರುಕುಳ ಕೊಟ್ಟು ತಡೆಯಕ್ಕಾಗ್ದಲೆ ನಾನು ನಮ್ ತಾಯಿ ಮನೆಗೆ ಈಗ ಬಂದಿದ್ದೀನಿ ಚಿಕ್ಕಮಂಗ್ಳೂರಲ್ಲಿ. ಅವ್ರು ಈಗ ಫೋನ್ ಮಾಡಿದ್ರೆ ಎತ್ತುತ್ತಾರೆ, ಕೆಟ್ಟ ಕೊಳ್ಕ ತುಂಬಾನೇ ಕೆಟ್ಟದಾಗ ಮಾತಾಡ್ತಾರೆ. ಆಮೇಲೆ ಅವ್ರ ತಾಯಿ ಹೇಳಿದ್ದೆ ಸತ್ಯ, ನಾನ್ ಹೇಳಿದ್ದೆಲ್ಲ ಸುಳ್ಳು, ಈ ತರ ಮಾಡ್ಬಿಟ್ಟು ಈಗ ನನ್ನ ಮಗನ ಬಿಟ್ಟಾಕೆ ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ಮಗುಗೆ ಎಷ್ಟಮ್ಮ ವಯಸ್ಸು? ಮಗುಗೆ ಈಗ ವರ್ಷದ ಮೇಲೆ 4 ತಿಂಗಳು. ವರ್ಷದ ಮೇಲೆ 4 ತಿಂಗಳು. ಈ ಮಗುವಿಗೆ ಅಂದ್ರೆ ಮಗುನ ಸ್ಕೂಲಿಗೆ ಸೇರಿಸ್ಬೇಕಾಗತ್ತೆ, ಶಾಲೆಗೆ ಸೇರಿಸೋ ಸಮಯ ಬರುತ್ತೆ. ಹೌದು. ಇನ್ನು ಇಷ್ಟೊಳಗೆ ಆದಷ್ಟು ಬೇಗ ನಿಮ್ಮ ಸಂಸಾರ ಒಟ್ಟು ಒಂದಾಗಬೇಕು. ಯಜಮಾನ್ರೀಗ ಕೇರಳದಲ್ಲಿ ಅಂದ್ರೆ ಸಂಸಾರ ಎಲ್ಲ ಕೇರಳದಲ್ಲೇ ಇರೋದಾ? ಕೇರಳದಲ್ಲೇ ಇರೋದು. ನಿನಗೆ ಮಲಯಾಳಿ ಬರುತ್ತಮ್ಮ? ಭಾಷೆ ಬರುತ್ತಾ? ಸ್ವಲ್ಪ ಬರುತ್ತೆ ಗುರುಜಿ. ಹಾ ಹಾ. ಅಂದ್ರೆ ಅವ್ರು ಮಾತಾಡ್ಕೊಳ್ಳೋದು ನಿಮ್ಗೆ ಅರ್ಥ ಆಗತ್ತಾ ಅಥವಾ ನೀವು ಮಾತಾಡುತ್ತೆ? ಸಡನ್ಲಿ ಮಾತಾಡಕ್ ಬರಲ್ಲ. ಯಾವ್ದಾದ್ರು ಭಾಷೆ ಸ್ಪಷ್ಟವಾಗಿ ಇರ್ತಕ್ಕಂಥ ಅವ್ರ ಮಧ್ಯೆ ಸಂಬಂಧ ಬೆಳೆಯೋದು ಒಂದು ಅರ್ಥ ಅಲ್ಲ ತಾಯಿ. ನೀವು ಅಲ್ಲಿ ಆತರ ಸಂಬಂಧ ಹೊಸ ಇಲ್ಲ. ಅವ್ರು ಇಲ್ಲಿ ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರು. ಅವಾಗ ಆ ಟೈಮಲ್ಲಿ ಅವ್ರಿಗೆ ಕನ್ನಡ ಬರುತ್ತೆ, ತುಂಬಾ ಚೆನ್ನಾಗಿ ಕನ್ನಡ ಬರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರಲ್ಲ, ಹಂಗಾಗಿ ಇಲ್ಲೇ ಬೆಂಗಳೂರಲ್ಲಿ ನೋಡ್ಬಿಟ್ಟು ನಾವು ಇಷ್ಟಪಟ್ಬಿಟ್ಟು ನಾನು ಲೈಫ್ ಕೊಡ್ತೇನೆ ಅಂತ ಕರ್ಕೊಂಡೋಗಿ ಈ ತರ ಮಾಡಿದ್ದಾರೆ. ಕನ್ನಡ ಸಿಹಿ, ಎಂತ ಅಸಾಧ್ಯವಾದರೂ ಯಾರಿಗಾದ್ರೂ ಸಹಿತ ಎಲ್ಲರಿಗೂ ಕನ್ನಡ ನಾಡು ಭಾಷೆ ಬಹಳ ವಿಶೇಷವಾಗಿ ಬಂದ್ಬಿಡುತ್ತೆ. ಆದರೆ ಬೇರೆ ಭಾಷೆ ನಾವು ಕಲಿಬೇಕಾದ್ರೆ ಕಷ್ಟ. ಕನ್ನಡಕ್ಕೂ ಹೊರಗಡೆ ಭಾಷೆಗಳಿಗೂ ಇಷ್ಟೇ ವ್ಯತ್ಯಾಸ. ಇರಲಿ ತಾಯಿ, ನಿನ್ನ ಸಂಸಾರ ಸರಿ ಹೋಗುತ್ತೆ, ಅಧೈರ್ಯ ಪಡಬೇಡ. ಸ್ವಲ್ಪ ಧೈರ್ಯ ತಂದ್ಕೋಬೇಕು ಈ ವಿಚಾರದಲ್ಲಿ ನೀನು. ಯಾಕೆಂದ್ರೆ ಇಲ್ಲಾಗಿರ್ತಕ್ಕಂಥ 2 ಸತಿ ಅಚಾತುರ್ಯಗಳು ನಿನ್ನ ಮಂಡಧೈರ್ಯದಿಂದಲೇ ಆಗಿದೆ. ಯಾಕೆಂದ್ರೆ ನೀನು ಸ್ವಲ್ಪ ನಿಮ್ಮ ತಂದೆ ತಾಯಿ ಮಾತನ್ನ ಆಲಿಕೆ ಮಾಡಿ ಆಗ ಇರ್ತಕ್ಕಂಥ ಪರಿಸ್ಥಿತಿನ 1-2 ಥರ ಆಲೋಚನೆ ಮಾಡಿದ್ರೆ ಬಹುಶಃ ಹೀಗೆ ಆಗ್ತಿರ್ಲಿಲ್ವೇನೋ. ಆದರೂ ವಿಧಿ ಲಿಖಿತ ನಿನ್ನ ಹಣೆಯಲ್ಲಿ ಬರ್ದಿರದೇ ಇದಾದರೆ ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಹೇಳ್ಬೋದು ನೀನು ಮಾಡಿದ ತಪ್ಪು ಅಂತ. ಈ ತಪ್ಪು ಒಪ್ಪು ನಿನ್ನ ಕೈಲಾದ್ದಲ್ಲ, ಅದು ಭಗವಂತನ ಸೃಷ್ಟಿ ಅಲ್ಲಾಗಿದೆ. ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡಮ್ಮ. ಮುಂದೆ ನೀನು ಚೆನ್ನಾಗಿರ್ತೀಯ. ನಿನ್ನ ಸ್ವರತರಂಗದಲ್ಲಿ ಚೆನ್ನಾಗಿರ್ಲಿಕ್ಕೆ ಆಗುವಂತಹ ವಿಶೇಷತೆ ಇದೆ. ಇದಕ್ಕೆ ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡು. 9 ಶನಿವಾರ ಲಕ್ಷ್ಮೀನಾರಾಯಣನ ಧ್ಯಾನ ಮಾಡಿ, ಲಕ್ಷ್ಮೀನಾರಾಯಣರ ಒಂದು ಅನುಷ್ಠಾನ ಮಾಡಿ, ಒಂದು 4 ಜನ ಮುತ್ತೈದೆಯರನ್ನ ಅಂದರೆ ದಂಪತಿಗಳ ಸಮೇತನೇ ಮನೆ ಕರೆದು ನಿನಗೆ ಯಥಾಶಕ್ತಿ ನಿನಗೆ ಅವತ್ತು ಏನು ಶಕ್ತಿ ಇರುತ್ತದೆ, ಏನು ಬುದ್ಧಿ ಕೊಡ್ತಾನೋ, ಒಂದಿಷ್ಟು ಅವಲಕ್ಕಿನೋ ಅಥವಾ ಕೊಬ್ಬರಿ ಸಕ್ಕರೆನೋ ಅಥವಾ ಏನು ಶಕ್ತಿ ಇರುತ್ತೋ ಅದನ್ನು ಮಾಡಿ ಅವ್ರಿಗೂ ಒಂದಿಷ್ಟು ತಿನ್ಲಿಕ್ಕೆ ಒಂದು ಸ್ವಲ್ಪ ಪ್ರಸಾದವಾಗಿ ಕೊಡಿ. ಜೊತೆಗೆ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಅಶ್ವತ್ಥ ವೃಕ್ಷಕ್ಕೆ 11 ದಿವಸ ಸತತವಾಗಿ ಬೆಳಿಗ್ಗೆ ಹೊತ್ತು ಹೋಗಿ ಪ್ರದಕ್ಷಿಣೆ ಮಾಡಿ ಬಾ. ಆಗ ನಿಮ್ಮ ದಾಂಪತ್ಯದಲ್ಲಿರ್ತಕ್ಕಂಥ ಒಂದು ನ್ಯೂನತೆಗಳು, ಅಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಸಹಿತ ದೂರ ಆಗುತ್ತೆ. ನಿನ್ನ ಗಂಡ ಒಬ್ಬ ನಿನ್ನ ಮಾತನ್ನು ಕೇಳಿ ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅಟ್ಲೀಸ್ಟ್ ಅತ್ತೆ ಏನಾದ್ರು 1-2 ಮಾತು ಜೋರಾಗಿ ಮಾತಾಡೋರು ಸಹಿತ ಅಲ್ಲಿ ಕಾಂಪ್ರಮೈಸ್ ಆಗುತ್ತೆ. ಈ ಕಡೆ ಅತ್ತೆ ಗಂಡ ಎಲ್ಲರೂ ಒಟ್ಟಿಗೆ ಒಂದಾಗೋಗ್ಬಿಟ್ರೆ ನೀನು ಒಬ್ಬಳಲ್ಲಿ ಇರೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಗಂಡನ ಮನಸ್ಸನ್ನು ಒಳ್ಳೇದಾಗಿ ಮಾಡಬೇಕು, ಹಾಗೆ ಅತ್ತೆ ಮನಸ್ಸನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಅಂತ ನೀವು ದೂರನೂ ಮಾಡಬಾರ್ದು, ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಪಟ್ಟು ಖಂಡಿತ ಒಳ್ಳೇದಾಗತ್ತೆ. ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಯಶಸ್ಸಿದೆ ಅಮ್ಮ, ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ. ಅಕಸ್ಮಾತ್ ದಂಪತಿಗಳು ಬರ್ಲಿಲ್ಲ ಅಂತಂದ್ರೆ ನಾನು ಏನ್ ಮಾಡೋದು ಗುರುಜಿ? ಬರ್ತಾರೆ ತಾಯಿ, ನಿನ್ನ ಮನೆ ನೀನು ಹೊರಡ್ಬೇಕು. ಅವ್ರು ಬರೋ ತನಕ ನೀನು ಕಾಯ್ಬೇಡ. ಮಗು ಚಿಕ್ಕದಾಗಿದೆ, ಆ ಮಗುನಲ್ಲಿ ಬಿಟ್ಟರೆ ಕನಿಷ್ಠ ಪಕ್ಷ ಆ ಮಗು ಮುಖ ನೋಡ್ತಾ ನೋಡ್ತಾ ಪ್ರೀತಿ ವಿಶ್ವಾಸ ಬೆಳೆಯುತ್ತೆ. ಇದಕ್ಕೆ ನೀನು ದಾರಿ ಮಾಡ್ಕೊಡ್ಬೇಕು. ಇದಕ್ಕೆ ನಿನ್ನ ಶ್ರಮ ಬಹಳ ಬೇಕಾಗಿದೆ ತಾಯಿ. ನೀನು ಕಷ್ಟಪಟ್ಟರೆ ಮಾತ್ರ ನಿನ್ನ ಸಂಸಾರ ಸರಿ ಇರುತ್ತೆ. ಮಾಡು, ಒಳ್ಳೇದಾಗ್ಲಿಮ್ಮ. ಗುರುಜಿ, ಬಹಳ ವಿಶೇಷವಾದ ಒಂದು ಬೇರಿನ ಕುರಿತಾಗಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಿದ್ರಿ. ಯಾವ್ದಾ ಬೇರು ಗುರುಜಿ? ಖಂಡಿತಮ್ಮ, ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದು ದಟ್ಟವಾದಂತಹ ಅರಣ್ಯಗಳಲ್ಲಿ
ಅಥವಾ ದಟ್ಟವಾದಂತಹ ಗಿಡಮರಗಳು ಬೆಳೆಯುವಂತಹ ಸ್ಥಳ. ಇದು ಯಾರೊಬ್ಬರು ಹಾಕಿದರೆ, ಬೀಜ ಹಾಕಿದರೆ ಬರ್ತಕ್ಕಂಥದ್ದಲ್ಲ. ಕೆಲವು ಪಕ್ಷಿಗಳು ಕೆಲವು ಹಣ್ಣು ಹಂಪಲುಗಳನ್ನು ತಿಂದು ಆ ಮಲಮೂತ್ರದಲ್ಲಿ ವಿಸರ್ಜನೆ ಮಾಡಿದಾಗ ಮಾತ್ರ ಆಗ ಬರ್ತಕ್ಕಂತಹ ಕೆಲವು ವನಸಿರಿಗಳು ಇದೆ. ಅಂಥದ್ದೇ ಆದಂತಹ ಒಂದು ದಿವ್ಯವಾದಂತಹ ವಿಶೇಷವಾದಂತಹ ವನಸಿರಿ. ಈ ವನಸಿರಿ ಹೆಸರನ್ನ ನಂತರ ತಿಳ್ಕೊಳ್ಳೋದಕ್ಕಿರಲಿ, ಆದರೆ ವನಸಿರಿಯಿಂದ ಏನೇನೆಲ್ಲ ಕೆಲಸಗಳಿದೆ ಅದನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ಒಂದೊಂದೇ ವಿಚಾರಗಳನ್ನು ತಿಳ್ಕೊಂಡು ನಂತರ ಇದೆಲ್ಲಿ ಸಿಗುತ್ತೆ, ಅದನ್ನು ನೀವು ಹೇಗೆ ಸಂಗ್ರಹಿಸಬೇಕು, ಆ ರಹಸ್ಯ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ವನಸಿರಿ ಇದನ್ನು ಶ್ರೀಗಂಧದಿಂದಲೇ, ಅಂದರೆ ಶ್ರೀಗಂಧದ ಜೊತೆ ಇದನ್ನು ಗಂಧ ತೆಗೆದು ಅದನ್ನು ಹಣೆಗಿಟ್ಕೊಂಡು ನಿಮ್ಮ ನಿತ್ಯ ಕರ್ಮಾನುಷ್ಠಾನಕ್ಕೆ ನೀವು ಆಚೆ ಹೊರಟ್ರೆ ಎಂತಹ ಅಸಾಧ್ಯವಾದಾದರೂ ಸಾಧನೆ ಆಗುತ್ತೆ. ಎಷ್ಟೋ ಕಡೆ ಉದ್ಯೋಗಕ್ಕೆ ಹೊರಡ್ತಿರ್ತೀರಿ, ನಿಮ್ಮ ಮೇಲಧಿಕಾರಿಗಳು ಸಾಕಷ್ಟು ಶ್ರಮ, ಅಂದರೆ ಅವ್ರ ಮಾತಿನ ವರಸೆ, ಅವರ ನಡವಳಿಕೆಗಳು, ಅದರಲ್ಲಿ ಹೆಣ್ಣುಮಕ್ಕಳು ಉದ್ಯೋಗಕ್ಕೆ ಹೊರಟಾಗ ಸಾಕಷ್ಟು ನೋವನ್ನು ಅನುಭವಿಸ್ತಿರ್ತಾರೆ. ಯಾಕೆಂದರೆ ಉದ್ಯೋಗ ಮಾಡಲೇಬೇಕು, ಹೊಟ್ಟೆಪಾಡು, ಮನೆಯಲ್ಲಿರ್ತಕ್ಕಂಥ ಕಷ್ಟಗಳನ್ನು ಹೋಗಲಾಡಿಸ್ಕೋಬೇಕಾದ್ರೆ ಹೆಣ್ಣುಮಕ್ಕಳು ಕೆಲಸ ಮಾಡಲೇಬೇಕು. ಆದರೆ ಅಂಥ ಹೆಣ್ಣುಮಕ್ಕಳು ಕೆಲಸಕ್ಕಾಗಿ, ಜೀವನೋಪಾಯಕ್ಕಾಗಿ, ಆ ಹೊಟ್ಟೆಪಾಡಿಗೋಸ್ಕರ ಕೆಲಸಕ್ಕೆ ಹೊರಟ್ರೆ ಅಲ್ಲಿ ಕೆಲವು ನೀಚ ಅಧಿಕಾರಿಗಳು, ಕೆಲವು ನೀಚರು ಇರ್ತಾರೆ, ರಾಕ್ಷಸರಿರ್ತಾರೆ. ಅವರೇನಾದ್ರು ಅವರ ಅಟ್ಟಹಾಸನ ಮೆರೆದು ಈ ಹೆಣ್ಣುಮಕ್ಕಳ ಬಗ್ಗೆ ಒಂಥರ ತಪ್ಪು ಕಲ್ಪನೆನೋ ಅಥವಾ ನೋಡ್ತಕ್ಕಂಥ ದೃಷ್ಟಿ ಸಮಂಜಸವಾಗಿ ನೋಡ್ದಿರಾನೋ ಅವ್ರನ್ನ ಭಾಳ ಹಿಂಸೆ ಪಡಿಸಿದ್ರೆ ಅಂಥ ಹೆಣ್ಣುಮಕ್ಕಳು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಈ ವನಸಿರಿ ಇದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ. ಈ ವನಸಿರಿ ಒಂದು ಶ್ರೀಗಂಧದ ಜೊತೆ ಗಂಧ ತೆಗೆದು ಅದನ್ನು ನೀವು ಹಣೆಯಲ್ಲಿ ಇಟ್ಕೊಂಡ್ರೆ ಎಂತಹ ಪರಪುರುಷರಾದರೂ ಸಹಿತ ನಿಮ್ಮನ್ನು ನೋಡ್ತಕ್ಕಂಥದ್ದು ಸಾಧ್ಯವಾದಷ್ಟು ಅಣ್ಣ ತಂಗಿ ಥರನೋ, ಅಕ್ಕ ತಂಗಿಯರಂತಲೋ, ಅಥವಾ ಒಂದು ಪ್ರೀತಿ ವಿಶ್ವಾಸವಾಗೋ, ಒಂದು ಬಂಧು ಬಾಂಧವರಾಗೋ, ಒಂದು ವಿಶ್ವಾಸವಂತ ರೀತಿ ಮಾತಾಡ್ತಾರೆ ವಿನಃ ಅವರು ಬೇರೊಂದು ದೃಷ್ಟಿ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ವನಸಿರಿ ಅಷ್ಟು ಕೆಲಸ ಮಾಡುತ್ತೆ. ಇದು ಒಂದು ಭಾಗ. ಆದರೆ ಹೆಣ್ಣುಮಕ್ಕಳಿಗೆ ಇದು ಒಂದರ ಬಹಳ ವಿಶೇಷ ಇದ್ದರೆ, ಹಾಗೆ ಪುರುಷರಿಗೂ ಸಹಿತ ಅಷ್ಟೇ ಅನುಕೂಲ ಇದೆ. ಉದ್ಯೋಗ ಸಿಗದಿರ ಸಾಕಷ್ಟು ಜನ ಸಾಕಷ್ಟು ದಿನಗಳು ಬರೀ ಹುಡುಕಾಟದಲ್ಲೇ ಕಾಲ ಕಳೀತಿರ್ತಾರೆ. ಯಾವ ಉದ್ಯೋಗದಲ್ಲೂ ಸಹಿತ ಒಂದೆರಡು ದಿವಸ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಕೈಲಿ. ಯಾವುದೇ ಕೆಲಸಕ್ಕೆ ಸೇರಿದ್ರು 3-3 ದಿವಸಕ್ಕೆ ಓಡಿ ಬರ್ತೀರಿ. ಅಂತಹ ಕೆಲಸ, ಅಂತಹ ತೊಂದರೆ ಇರೋರಿಗೂ ಇದು ರಾಮಬಾಣ. ಇದರ ಇನ್ನಿಷ್ಟು ರಹಸ್ಯಗಳನ್ನು ನಾಳಿನ ಸಂಚಿಕೆ